ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ತಾಲೂಕು ಕಚೇರಿ ಬಳಿ ಮರಗಳ ಮಾರಣಹೋಮ ಮಾಜಿ ಸಂಸದ ಆಕ್ಷೇಪ. ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಈ ಹಿಂದೆ ತಾಲೂಕಿನ ತಹಶೀಲ್ದಾರ್ರಾಗಿದ್ದ ದಯಾನಂದ್ ಅವರು ಪರಿಸರ ಪ್ರಜ್ಞೆಯಿಂದ ಬೆಳೆಸಿದ್ದ ಗಿಡಮರಗಳನ್ನು ಈಗಿನ ತಹಶೀಲ್ದಾರ್ ರಜಾ ದಿನವಾದ ಭಾನುವಾರ ನೆಲಸಮ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಕಚೇರಿ ಆವರಣದಲ್ಲಿ ಆಗ್ರಹಿಸಿದರು. ಉತ್ತಮ ಪರಿಸರವನ್ನು ಬೆಳೆಸಬೇಕೆಂದು ಪರಿಸರವಾದಿ ಪದೇ ಪದೇ ಹೇಳುತ್ತಿದ್ದರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ತಾಲೂಕು ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ಗಿಡಮರಗಳನ್ನು ತೆರವುಗೊಳಿಸಿದ್ದಾರೆ ಎಂದು ಅವರು ಆರೋಪಿಸಿದರು. ವರದಿ ಸಲೀಂ ಪಾಷಾ. ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳು ಒಂದು ಕಡೆ ಗಿಡ ನೆಡುವಂಥ ಕೆಲಸ ಮಾಡ್ತಾ ಇದ್ರು. ಬಂಗಾರಪೇಟೆ ತಾಲೂಕಿನ ದಂಡಾಧಿಕಾರಿಗಳು ನೆಟ್ಟಿರ್ತಕ್ಕಂಥ ಗಿಡಗಳನ್ನು ತೆಗೆಯುವಂಥ ಕೆಲಸ ಮಾಡ್ತಾಯಿದ್ರು. ಹಿಂದೆ ದಂಡಾಧಿಕಾರಿಗಳಾಗಿದ್ದಂಥ ದಯಾನಂದರು ಜನರಿಗೂ ನೆರಳಿರಲಿ, ಪ್ರಾಣಿ ಪಕ್ಷಿಗಳಿಗೂ ಆಶ್ರಯ ಆಗಲಿ ಅಂತೇಳಿ ಇಲ್ಲಿ ತಾಲೂಕು ಕಚೇರಿ ಮುಂದೆ ಒಳ್ಳೆ ಮರಗಳನ್ನು ಗಿಡಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಬೇಕು. ಕರೋನಾ ಸಂದರ್ಭದಲ್ಲಿ ಏನು ಎಲ್ಲರೂ ಆಕ್ಸಿಜನ್ ಬೆಡ್ ಬೇಕು ಅಂತ ಇದ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರ ಒಂದು ಗಿಡ ಬೆಳೆಸಬೇಕು ಅಂತ ಹೇಳಿ ಒಂದು ಕಡೆ ಪರಿಸರವಾದಿಗಳು ಹೇಳ್ತಾ ಇದ್ರೆ, ಇಲ್ಲಿ ಯಾರೇ ರೈತರು ಒಂದು ಮರ ಕಟ್ ಮಾಡಬೇಕಾದ್ರೂ ಹೋಗಿ ಫಾರೆಸ್ಟರ್ ಪರ್ಮಿಷನ್ ತಗೋಬೇಕು. ಆದರೆ ನಿನ್ನೆ ಭಾನುವಾರ ಆದರೂ ಕೂಡ ರಜಾ ದಿನಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲಸದ ಟೈಮಲ್ಲೇ ಇವರು ಕೆಲಸ ಮಾಡಲ್ಲ ಸುಮಾರು ಜನ ಅಧಿಕಾರಿಗಳು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರ ಆದರೆ ಯಾರು ಪಬ್ಲಿಕ್ ಇವರು ಇರಲ್ಲ, ನಮ್ಮನ್ನು ಯಾರು ಉಗಿಯಲ್ಲ ಅಂತ ಹೇಳಿ ನಿನ್ನೆ ತಾಲೂಕು ದಂಡಾಧಿಕಾರಿಗಳು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿಯವರು ಮೊನ್ನೆ ಬಂದು ಇದೇನು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದಾದಮೇಲೆ ದಯಾನಂದ